ಇವತ್ತು ಮೊರಿಂಗಾ ಚಟ್ನಿ ಪುಡಿ ಮಾಡಬೇಕು ಅಂತ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಅದಕ್ಕೆ ಯಾವ್ಯಾವ ರೀತಿಯ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಈಗ ಇಂಗ್ರೀಡಿಯೆಂಟ್ಸನ್ನು ನೋಟ್ ಮಾಡ್ಕೊಳ್ಳಿ. ಒಂದು ಬೌಲಷ್ಟು ನಾವು ಮೊರಿಂಗಾ ಲೀವ್ಸ್ ಅಥವಾ ಏನಂತಾರೆ ಇದಕ್ಕೆ ನುಗ್ಗೆ ಸೊಪ್ಪು ಅಂತೀವಲ್ಲ, ಅದನ್ನು ನೆರಳಲ್ಲಿ ಒಣಗಿಸಿ ಇಟ್ಕೊಂಡಿದ್ವಿ ಅದು, ಮತ್ತು ಒಂದು ಸ್ವಲ್ಪ ಕರಿಬೇವಿನ ಎಲೆ, ಆಮೇಲೆ ಒಂದು ಮುಷ್ಟಿಯಷ್ಟು ಶೇಂಗಾ, ಇದನ್ನು ಕೂಡ ಹುರಿದುಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು 10 ಒಣಮೆಣಸಿನ್ಕಾಯಿ, ಹಾಗೆ ಇದು ಮಾವಿನ ಹುಳಿ ಅಂತ ಕರಿತೀವಿ, ಅಥವಾ ಇದ್ರ ಬದಲಿಗೆ ನೀವು ಆಮ್ಚೂರು ಪೌಡ್ರ್ ಕೂಡ ತಗೋಬೋದು. ಆಮೇಲೆ 1 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಇದು ಹೆಸರುಬೇಳೆ, ಮತ್ತು 1ರಿಂದ 1.5 ಚಮಚದಷ್ಟು ಬೆಲ್ಲ. ಅದಕ್ಕೆ ಮೊರಿಂಗಾ ಪೌಡ್ರನ್ನು ಹಾಕಿ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೋಬೇಕು, ಯಾಕಂತಂದರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕಾಗತ್ತೆ ಎಲ್ಲವನ್ನು. ಅದರ ಜೊತೆಗೆ ನಾವು ಕರಿಬೇವು ಕೂಡ ಹಾಕ್ಕೋತಾ ಇದ್ದೀವಿ, ಯಾಕಂದರೆ ಎರಡು ಕೂಡ ಎಲೆ ಆಗಿರೋದ್ರಿಂದ ಎರಡು ಕೂಡ ಒಂದೇ ಸಲ ನಾವು ಕ್ರಿಸ್ಪ್ ಮಾಡಿದರೆ ಹಾಗೆ ನಾವು ಪ್ರಾಬ್ಲಮ್ ಆಗಲ್ಲ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಚಟ್ನಿ ಪುಡಿ ಚೆನ್ನಾಗಿ ಆಗಲ್ಲ, ಗ್ರೈಂಡ್ ಆಗಲ್ಲ, ಸ್ವಲ್ಪ ಎಲೆಗಳು ಹಾಗೆ ಉಳ್ಕೊಂಡು ಬಿಡುತ್ತೆ. ಇದು ರೋಸ್ಟ್ ಆಗಿದೆ, ಇದನ್ನು ತೆಗೆದಿಟ್ಕೊಳ್ಳೋಣ. ಒಂದು 10 ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇತ್ತಲ್ಲ, ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀವಿ. ಆ್ಯಂಡ್ ಇದರಲ್ಲಿ ಈ ಒಂದು ಚಟ್ನಿ ಪುಡಿ ಏನಿದೆ ಅಲ್ಲ, ಇದು ಕ್ಯಾಲ್ಶಿಯಮ್ ರಿಚ್ ಆಗಿರುತ್ತೆ ಆ್ಯಂಡ್ ತುಂಬ ಒಳ್ಳೆಯದು ಕೂಡ ದೇಹಕ್ಕೆ, ಆ್ಯಂಡ್ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಆ್ಯಂಡ್ ತುಂಬ ಜನ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ತೊಗೊಳ್ತಾ ಇರ್ತಾರೆ, ಅದ್ರ ಬದಲು ಇದನ್ನು ನಾವು 1 ಸ್ಪೂನ್ ಊಟದಲ್ಲಿ ಹಾಕ್ಕೊಂಡು ತಿಂದರೆ, ಅಥವಾ ಬೆಳಿಗ್ಗೆ ಏನು ದೋಸೆ ಜೊತೆಗೆ ಮೊಸರು ಸೇರಿಸ್ಕೊಂಡು ತಿಂತಾರಲ್ವ, ಆ ರೀತಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ರೋಸ್ಟ್ ಮಾಡಿದ್ದನ್ನು ತೆಗೆದಿಟ್ಕೊಂಡಾಯಿತು. ಇವಾಗ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಈಗ ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸನ್ನು ಎಲ್ಲ ಅದರೊಳಗೆ ಹಾಕಬೇಕು. ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಹುಳಿ ಏನಿತ್ತಲ್ಲ, ಮತ್ತೇನು ಹಾಕಿದ್ವಿ ಇದಕ್ಕೆ, ಕಡಲೆಬೇಳೆ, ಉದ್ದಿನಬೇಳೆ, ಹುಳಿ ಹಾಗೂ ಧನಿಯಾ ಎಲ್ಲವನ್ನು ಹಾಕಿದ್ದು ಜಸ್ಟ್ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಕ್ರಿಸ್ಪ್ ಆಗೋ ತನಕ. ಸೊ ಇದರಿಂದ ಇನ್ನೂ ಬೇರೆ ಬೇರೆ ರೀತಿಯ ಎಲ್ಲ ಐಟಮ್ಗೂ ಕೂಡ ಹಾಕ್ಬೋದು. ನೀವು ಪಲ್ಯ ಮಾಡ್ತೀರಂದರೆ ಅದಕ್ಕೆ ಹಾಕ್ಬೋದು. ಸೊ ಯಾವುದೇ ಒಂದು ಐಟಮ್, ಸಾರಾಗಿರ್ಬೋದು, ಸಾಂಬಾರಾಗಿರ್ಬೋದು, ಅದಕ್ಕೆ ಹಾಕ್ಬೋದು. ಯಾಕಂತಂದರೆ ಕ್ಯಾಲ್ಶಿಯಮ್ ನಿಮಗೆ ಯಾವುದೇ ರೂಪದಲ್ಲಿ ದೇಹಕ್ಕೆ ಸೇರಿದರೆ ಒಳ್ಳೆಯದು. ಸೊ ನೀವು ಸಪ್ಲಿಮೆಂಟ್ ತಗೊಳ್ಳೋದು ಬದಲು ಈ ಥರ ಕ್ಯಾಲ್ಶಿಯಮ್ ರಿಚ್ ಆಹಾರವನ್ನು ಸ್ವಲ್ಪವೇ ಡೈಲಿ ದೇಹಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ, ಆ್ಯಂಡ್ ತುಂಬಾ ಒಳ್ಳೆಯದು. ಮಕ್ಕಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ಇದ್ರ ಜೊತೆಗೆ ನೀವು ಏನು ಮೊರಿಂಗಾ ಲೀವ್ಸ್ ಇದೆಯಲ್ಲ, ಅಥವಾ ನೀವು ನುಗ್ಗೆ ಸೊಪ್ಪು ಅಂತೀವಲ್ಲ, ಅದ್ರ ಜೊತೆಗೆ ನಾವು ಇದನ್ನು ಬ್ರಾಹ್ಮಿಯನ್ನು ಕೂಡ ಇದೇ ರೀತಿ ಒಣಗಿಸಿ ಸ್ವಲ್ಪ ಸೇರಿಸ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಿಕ್ಸಿ ಜಾರೊಳಗೆ ನಾವು ಒಂದೊಂದಾಗಿ ಇದನ್ನು ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ, ಯಾಕಂದರೆ ಫಸ್ಟು ಇವೆಲ್ಲ ಪೌಡ್ರ್ ಆದರೆ ಆಮೇಲೆ ಈಸಿಯಾಗಿ ಉಳಿದ ಪೌಡ್ರ್ ಆಗುತ್ತೆ. ಸೊ ಇದನ್ನು ಹಾಕ್ತಾ ಬನ್ನಿ. ಮೊದಲು ಡ್ರೈ ರೋಸ್ಟ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಫಸ್ಟ್ ಹಾಕ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಎಣ್ಣೆ ಜಿಡ್ಡು ಕೆಳಗಡೆ ಕೂತ್ಬಿಡತ್ತೆ. ಸೊ ಈ ರೀತಿ ಫೈನ್ ಪೌಡ್ರ್ ಆಗಿದೆ ನೋಡಿ. ಇದಾದಮೇಲೆ ನಾವು ಎಣ್ಣೆ ಹಾಕ್ಕೊಂಡು ಏನು ಹುರ್ಕೊಂಡಿದ್ದೀವಲ್ಲ ಅದನ್ನು ಹಾಕಿದ್ದೀವಿ. ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿರುವಂಥ ಈ ಒಂದು ಇದನ್ನು ಹಾಕಿದ್ದೀವಿ. ಇದ್ರ ಮೇಲೆ ಈ ಬೆಲ್ಲವನ್ನು ಹಾಕೋದು. ಸೊ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಅಂತ ನಿಮಗೆ ಬಿಟ್ಟಿದ್ದು. ಅಂದರೆ ಸ್ವಲ್ಪ ಕೆಲವೊಬ್ಬರಿಗೆ ಜಾಸ್ತಿ ಉಪ್ಪು ಬೇಕಾಗುತ್ತೆ, ಇನ್ನು ಕೆಲವೊಬ್ಬರಿಗೆ ಕಡಿಮೆ ಉಪ್ಪು ಬೇಕಾಗುತ್ತೆ. ಸೊ ಇಷ್ಟು ಉಪ್ಪು ಹಾಕ್ಕೊಳ್ಳೋದು. ಆ್ಯಂಡ್ ದೆನ್ ಇದನ್ನು ಗ್ರೈಂಡ್ ಮಾಡುವಂಥದ್ದು, ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಬೇಕಾಗುತ್ತೆ. ಇವಾಗ ಇದು ಮೊರಿಂಗಾ ಪೌಡರ್ ಅಥವಾ ಮೊರಿಂಗಾ ಚಟ್ನಿ ಪುಡಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನಾವು ಮೊಸರು ಜೊತೆಗೆ ಮಿಕ್ಸ್ ಮಾಡಿಕೊಂಡು ಚಪಾತಿ, ದೋಸೆ, ಇಡ್ಲಿ ಅಥವಾ ಯಾವುದಕ್ಕೂ ಕೂಡ ಮಿಕ್ಸ್ ಮಾಡಿಕೊಂಡು ಡೈಲಿ ಒಂದೊಂದು ಚಮಚ ತಿಂದರೆ
ಒಳ್ಳೆಯ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ನಮ್ಮ ದೇಹಕ್ಕೆ ಸಿಗತ್ತೆ.